ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಗುರುಬಸವರಾಜ್ SGK ಡಿಫೆನ್ಸ್ ಅಕಾಡೆಮಿ ವತಿಯಿಂದ. ನೋಡಿ, ಇವತ್ತು ನಡೆದಂತಹ ಏನು ಅಗ್ನಿವೀರ್ ಪ್ರಶ್ನೆಗಳನ್ನು ಕೇಳಿದ್ದಾನೆ 1 ಮತ್ತು 2ನೇ ಶಿಫ್ಟಲ್ಲಿ ವಿವಿಧ ಝೋನ್ಗಳಲ್ಲಿ ಯಾವ ರೀತಿ ಕೇಳಿದ್ದಾನೆ ಅವುಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ನಾವೇನು ನಿನ್ನೆ ಮತ್ತು ಮೊನ್ನೆ ಈ ಎಕ್ಸಾಮ್ ಅನಾಲಿಸಿಸನ್ನು ಮಾಡಿದ್ವಿ, ಅವುಗಳ ರಿಲೇಟೆಡೇ ಸಹ ಇವತ್ತು ಸಹ ಪ್ರಶ್ನೆಗಳು ಬಂದಿವೆ. ಏನಪ್ಪ ಅಂದರೆ, ನೀವು ಮೇಜರಾಗಿ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಪ್ಪ ಅಂದರೆ ಯಾವ ಪ್ಯಾಟರ್ನಲ್ಲಿ ಕ್ವಶನ್ಸ್ನ ಕೇಳ್ತಾ ಇದ್ದಾನೆ ಅದು ನೋಡ್ತಾ ಹೋಗಬೇಕು. ಅದು ವಿಜ್ಞಾನನೇ ಇರಲಿ, ಮ್ಯಾಥ್ಸೇ ಇರಲಿ, ಅದಾದಮೇಲೆ GKನೇ ಇರಲಿ, ಎಲ್ಲದು ಒಂದೇ ಪ್ಯಾಟರ್ನಲ್ಲಿ ಕೇಳ್ತಾ ಇದ್ದಾನೆ. ಸೇಮ್ ಸಬ್ಜೆಕ್ಟ್ಗಳು ರಿಲೇಟೆಡೇ ಕೇಳ್ತಾ ಇದ್ದಾನೆ. ಹಾಗಾಗಿ ಬೇಸಿಕ್ ಮ್ಯಾಥ್ಸ್ ಯಾರಿಗೆ ಗೊತ್ತಿರುತ್ತೆ, ಮತ್ತು ಸೈನ್ಸ್ 8 to 10th ಸೈನ್ಸ್ ಯಾರು ಚೆನ್ನಾಗಿ ಓದಿರ್ತೀರೋ ಅವ್ರಿಗೆಲ್ಲರಿಗೂ ಈ ಎಕ್ಸಾಮು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನೀವು ಇನ್ನೂ ಟೈಮ್ ಇರ್ತಕ್ಕಂಥವ್ರು ಏನಿದ್ದೀರಾ ಎಲ್ಲರೂ ಸಹ 8, 9, 10 ಏನು DSRT ಇರ್ಬೋದು, NCERT ಇರ್ಬೋದು, ಈ ಟೆಕ್ಸ್ಟ್ ಬುಕ್ಗಳನ್ನ ಆದಷ್ಟು ಮಟ್ಟಿಗೆ ಕವರ್ ಮಾಡಿ. ಅದರ್ವೈಸ್ ನಿಮಗೆ ನಾವು ನಮ್ಮ ವೀಡಿಯೋಸನ್ನು ಸಹ ನೋಡಿ, ನಮ್ಮ ಒಂದು ಚಾನಲಲ್ಲಿ ಹಾಕಿರ್ತಕ್ಕಂಥ ವೀಡಿಯೋಸನ್ನು ಸಹ ನೋಡಿ, ಅವು ನಿಮಗೆ ಎಕ್ಸಾಮ್ಸಲ್ಲಿ ತುಂಬ ಹೆಲ್ಪ್ ಆಗ್ತವೆ. ಹೀಗೆ ನಾವು ನಮ್ಮ ಸರಣಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ನಮ್ಮ ಒಂದು ವಿಡಿಯೋ ನಿಮಗೆ ಮೊದಲು ತಲುಪಬೇಕಪ್ಪ ಅಂದರೆ ಸಬ್ಸ್ಕ್ರಿಪ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನಮ್ಮ ವಿಡಿಯೋನ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಬನ್ನಿ, ಇವತ್ತೇನು ಕ್ವಶನನ್ನು ಕೇಳಿದ್ದಾನೆ ಅಂತ. ಸೂರಜ್ ಕುಂಡ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಸೂರಜ್ ಕುಂಡ್ ಇದೊಂದು ಪವಿತ್ರ ಕ್ಷೇತ್ರ. ಈ ಸೂರಜ್ ಕುಂಡ್ ಬರ್ತಕ್ಕಂಥದ್ದು ಉತ್ತರಾಖಂಡದ ಹರಿದ್ವಾರದಲ್ಲಿ. ಸೂರಜ್ ಕುಂಡ್ ಅಂದರೆ ಈ ಪ್ಲೇಸ್ ಎಲ್ಲಿದೆ ಅಂತಂದು ಕೇಳಿದ್ದಾನೆ. ಸೂರಜ್ ಕುಂಡ್ ಬರ್ತಕ್ಕಂಥದ್ದು ಉತ್ತರಾಖಂಡ್ ಹರಿದ್ವಾರ. ನೋಡಿ, ಇದು ಒಂದು ಪುಣ್ಯಕ್ಷೇತ್ರ. ನೋಡಿ, ಇದು ನಮಗೆ ಯಾವುದಕ್ಕೆ ಇಂಪಾರ್ಟೆಂಟಪ್ಪ ಅಂತಂದರೆ ಟೂರಿಸಮ್ಗೆ ಈ ಒಂದು ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಟೂರಿಸಮ್ ರಿಲೇಟೆಡ್ ನಮ್ಮ ಇಂಡಿಯಾದಲ್ಲಿ ಯಾವ ಫೇಮಸ್ ಸ್ಥಳಗಳಿದ್ದಾವೆ ಅವುಗಳನ್ನ ನೀವು ನೋಡ್ತಾ ಹೋಗಬೇಕು. ಈಗ ಅಜಂತ ಎಲ್ಲೋರ, ಅದಾದಮೇಲೆ ಕೊನಾರ್ಕ್ನ ಸೂರ್ಯ ದೇವಾಲಯ, ಮತ್ತು ಇತ್ತೀಚೆಗೆ ಗುಜರಾತಲ್ಲಿ ಒಂದು ಮೊಟೆರಾ ಸೂರ್ಯ ದೇವಾಲಯ ಅಂತ ಇದೆ, ಅದು SSC GDನಲ್ಲಿ ಕೇಳಿದಂಥ ಪ್ರಶ್ನೆ. ಮತ್ತು ತಾಂಜಾವೂರಿನ ಬೃಹದೇಶ್ವರ ದೇವಾಲಯ ಆಗಿರ್ಬೋದು, ಎಲ್ಲೋರದ ಕೈಲಾಸನಾಥ ದೇವಾಲಯ ಆಗಿರ್ಬೋದು, ಇವುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಅವು ಯಾವ ಶತಮಾನದಲ್ಲಿ ಕಟ್ಟಿಸಿದ್ರು ಮತ್ತು ಯಾರು ಕಟ್ಟಿಸಿದ್ರು ಅನ್ನೋದನ್ನು ಸಹ ನೀವು ತಿಳ್ಕೊಂಡು ಹೋದರೆ ಬೆಟ್ರ್. ಯಾಕಂದರೆ ಸ್ವಲ್ಪ ಎಕ್ಸಾಮ್ ಏನಾಗ್ತಿದೆ ಅಂದರೆ ಡೇ ಬೈ ಡೇ ಟಫ್ ಆಗ್ತಾಯಿದೆ ಪೇಪರ್ಸು. ಹಾಗಂತ ಹೇಳಿ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಕೊನೆಗೆ ನಾರ್ಮಲೈಸೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಅಂಕಗಳು ಉತ್ತಮವಾಗಿರ್ತವೆ. ಹಾಗಾಗಿ ನಿಮಗೆ ಗೊತ್ತಿರ್ತಕ್ಕಂಥ ಆನ್ಸರನ್ನು ನೀವು ಹಾಕೋದು ತುಂಬ ಬೆಟ್ರ್ ಆಗುತ್ತೆ. ಅದಾದಮೇಲೆ ಅಕ್ಯುರೇಸಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ ನಾರ್ಮಲೈಸೇಷನ್ ಬಂದಾಗ. ಹಾಗಾಗಿ ನಿಮಗೆ ಏನು ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿರುತ್ತೆ ಅವುಗಳನ್ನು ಮಾತ್ರ ಅಟೆಂಡ್ ಮಾಡಿ. ಗೊತ್ತಿಲ್ಲದೆ ಇರೋದನ್ನು ಅವಾಯ್ಡ್ ಮಾಡೋದು ಬೆಟ್ರು. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನಿಮ್ಮ ಮಾರ್ಕ್ಸ್ಗಳು ನೆಗೆಟಿವ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 1897ರಲ್ಲಿ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಹೂ ಸ್ಟಾರ್ಟೆಡ್ ದ ರಾಮಕೃಷ್ಣ ಮಿಷನ್ ಅಂತ ಕೇಳಿದ್ದಾನೆ. ಯಾರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಒಂದು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನನ್ನು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಇದು ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದೇ ನೋಡಿ, ನಾಟ್ ಓನ್ಲಿ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಮಿಷನ್, ಇವುಗಳನ್ನ ನಾವು ನಮ್ಮ ಭಾರತದ ಸಮಾಜ ಸುಧಾರಣಾ ಚಳವಳಿ ಅಂತ ಬಂದಾಗ ಬ್ರಹ್ಮ ಸಮಾಜ ಇಂಪಾರ್ಟೆಂಟ್ ಆಗುತ್ತೆ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಇವುಗಳನ್ನ ಯಾವಾಗ ಸ್ಥಾಪನೆ ಮಾಡಿದರು, ಯಾರು ಸ್ಥಾಪನೆ ಮಾಡಿದ್ದು? ಆರ್ಯ ಸಮಾಜ ದಯಾನಂದ ಸರಸ್ವತಿ, ಬ್ರಹ್ಮ ಸಮಾಜ ರಾಜಾ ರಾಮ್ ಮೋಹನ್ ರಾಯ್, ಅದಾದಮೇಲೆ ಸತ್ಯಶೋಧಕ ಸಮಾಜ ಜ್ಯೋತಿರಾಮ್ ಬಾಪುಲೆ, ಅದಾದಮೇಲೆ
ನಾವು ಈ ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದವರು 1897ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಪಶ್ಚಿಮ ಬಂಗಾಳದ ಕಲ್ಕತ್ತಾ ಬಳಿಯ ಬೇಲೂರು ಅಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಇವುಗಳು ಸಹ ತುಂಬ ಇಂಪಾರ್ಟೆಂಟ್ ಆಗ್ತವೆ. ನೋಟ್ ಮಾಡ್ತಾ ಹೋಗಿ ನಾವೇನೇನು ಹೇಳ್ತಾ ಹೋಗ್ತೀವಿ ಅವುಗಳನ್ನೆಲ್ಲ. ಮತ್ತು ಬಹದ್ದೂರ್ ಶಾ ಜಾಫರ್, ಎರಡನೇ ಬಹದ್ದೂರ್ ಶಾ ಜಾಫರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ, ಬಹದ್ದೂರ್ ಶಾ ಜಾಫರ್ 1857ರ ದಂಗೆಗೆ ಸಂಬಂಧಪಟ್ಟವರು. 1857ರ ದಂಗೆ, ನಾವೇನು ಸಿಪಾಯಿ ದಂಗೆ ಅಂತೀವಿ ಅದನ್ನು ಭಾರತದ ಸ್ವತಂತ್ರ ಸಂಗ್ರಾಮ ಅಂತೀವಿ. ಇದಕ್ಕೆ ಸಂಬಂಧಪಟ್ಟವ್ರು ಯಾರಪ್ಪ ಅಂತಂದರೆ ಬಹದ್ದೂರ್ ಶಾ ಜಾಫರ್. ಯಾಕಂದರೆ ನಮ್ಮ ಭಾರತೀಯ ಸಿಪಾಯಿಗಳ ನೇತೃತ್ವವನ್ನು ವಹಿಸಿದ್ದಂಥವ್ರು ಯಾರಪ್ಪ ಅಂದರೆ ಬಹದ್ದೂರ್ ಶಾ ಜಾಫರ್. ಬಹದ್ದೂರ್ ಶಾ ಜಾಫರ್, ಎರಡನೇ ಬಹದ್ದೂರ್ ಶಾ. ಇವರು ಬಹದ್ದೂರ್ ಶಾ ಜಾಫರ್ ಫುಲ್ ನೇಮು, ಬಟ್ ಇವರು ಎರಡನೇ ಬಹದ್ದೂರ್ ಶಾ ಅಂತಂದು ಸಹ ಕರೀತಾರೆ. ಎರಡನೇ ಬಹದ್ದೂರ್ ಶಾ ಜಾಫರ್ ಆಗಿರ್ತಾರೆ. ಅದಾದಮೇಲೆ ನೋಡಿ ಐ ಸಿ ಸಿ 2023 ವರ್ಲ್ಡ್ ಕಪ್ ಫೈನಲ್ ಪಂದ್ಯಾವಳಿ ಎಲ್ಲಿ ನಡೀತು ಅಂತ ಕೇಳಿದಾನೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ. ಇದು ನಿನ್ನೆ ಕೇಳಿದಂತಹ ಪ್ರಶ್ನೆ ರಿಪಿಟೇಷನ್ ಆಗಿದೆ. ಯಾವುದು ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ನರೇಂದ್ರ ಮೋದಿ ಸ್ಟೇಡಿಯಂ. ನೆಕ್ಸ್ಟ್ ಪ್ರಶ್ನೆ ಬಂದು, ನಮ್ಮ ಭಾರತ ಯಾವ ಸರ್ಕಾರದ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ನಮ್ಮ ಭಾರತ ಹೊಂದಿರತಕ್ಕಂಥದ್ದು ಸಂಸದೀಯ ಸರ್ಕಾರ. ಯಾವುದು ಅಂತಂದರೆ ಇಲ್ಲಿ ನೋಡಿ, ಅಮೇರಿಕ ಯಾವ ಸರ್ಕಾರವನ್ನು ಹೊಂದಿದೆ ಅಂದರೆ ಅಧ್ಯಕ್ಷೀಯ ಸರ್ಕಾರ. ಅಲ್ಲಿ ಅಧ್ಯಕ್ಷರೇ ಮುಖ್ಯಸ್ಥರಾಗಿರ್ತಾರೆ. ಬಟ್ ನಮ್ಮ ಭಾರತದಲ್ಲಿ ಏನಾಗಿರ್ತಪ್ಪ ಅಂತಂದರೆ ರಾಷ್ಟ್ರಪತಿಗಳು ಮುಖ್ಯಸ್ಥರು ನಾಮಕಾವಸ್ಥೆಗೆ ಮಾತ್ರ ನಮ್ಮ ಭಾರತದ ಮುಖ್ಯಸ್ಥರಾಗಿರ್ತಾರೆ. ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತಪ್ಪ ಅಂತಂದರೆ ನಾವು ಸಂಸದೀಯ ಸರ್ಕಾರವನ್ನು ರನ್ ಮಾಡುತ್ತೆ ನಮ್ಮ ಭಾರತದ ಗೌರ್ನಮೆಂಟ್. ಯಾಕಂದರೆ ಇಲ್ಲಿ ಸಂಸದರು ಜನರಿಂದ ಆಯ್ಕೆ ಆಗ್ತಾರೆ. ಹಾಗಾಗಿ ನಮ್ಮ ಭಾರತ ಯಾವ ಒಂದು ಸರ್ಕಾರದ ಮಾದರಿಯನ್ನು ಹೊಂದಿದೆಪ್ಪ ಅಂತಂದರೆ ಸಂಸದೀಯ ಸರ್ಕಾರ. ಸಂಸದೀಯ ಸರ್ಕಾರ. ಅಧ್ಯಕ್ಷೀಯ ಸರ್ಕಾರ ಅಂತ ಕೇಳಿದರೆ ಅದು ಅಮೇರಿಕ ಆಗಿರುತ್ತೆ. ಅದಾದಮೇಲೆ ಮುಂದಿನ ಪ್ರಶ್ನೆ, ಗ್ರಾಮಿ ಪುರಸ್ಕಾರವನ್ನು ನಮ್ಮ ಭಾರತದ ಯಾರು ತೆಗೆದುಕೊಂಡ್ರು ಅಂತ ಕೇಳಿದಾನೆ. ಜಾಕೀರ್ ಹುಸೇನ್. 2024 ಏನಿದೆ ನೋಡಿ, ಜಾಕೀರ್ ಹುಸೇನ್ ಅವರು ಗ್ರಾಮಿ, ಇದು ಸಂಗೀತಕ್ಕೆ ಕೊಡ್ತಕ್ಕಂಥ ಅವಾರ್ಡ್, ಗ್ರಾಮಿ ಪುರಸ್ಕಾರ. ಸಂಗೀತಕ್ಕೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗುತ್ತೆ. ಯಾರಿಗೆ ಕೊಟ್ಟರು ಅಂತ ಅಂದರೆ ಇದನ್ನು ಜಾಕೀರ್ ಹುಸೇನ್, ತಬಲಾ ವಾದಕರು ಜಾಕೀರ್ ಹುಸೇನ್. ನೋಡಿ ಮುಂದಿನ ಪ್ರಶ್ನೆ, ವಾಯುಸೇನೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ವಾಯು ಸೇನೆಯ ಮುಖ್ಯಸ್ಥರು ವಿವೇಕ್ ರಾಮ್ ಚೌಧರಿ. ಇವರು ವಾಯುಪಡೆಯ ಮುಖ್ಯಸ್ಥರಾಗಿದ್ದಾರೆ. ಇದ್ರ ಬಗ್ಗೆ ಕೇಳಿದಾನೆ. ಛತ್ತೀಸ್ಗಢ ಸಿ.ಎಂ ಕೇಳಿದಾನೆ ವಿಷ್ಣುದೇವ್ ಸಾಯಿ. ಛತ್ತೀಸ್ಗಢ ಸಿ.ಎಂ ವಿಷ್ಣು ದೇವ್ ಸಾಯಿ. ವಿಷ್ಣುದೇವ್ ಸಾಯಿ.
ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿ ಬರ್ತವೆ ಅಂತ ಕೇಳಿದಾನೆ. ನಿನ್ನೆ ನಾನು ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳಿದೆ, ಮೂಲಭೂತ ಕರ್ತವ್ಯಗಳು ಇರ್ಬೋದು, ಮೂಲಭೂತ ಹಕ್ಕುಗಳಿರ್ಬೋದು. ನಿನ್ನೆ ವಿಡಿಯೋದಲ್ಲಿ ಈ ಕ್ವಶನನ್ನು ಕೇಳ್ಬೋದು ಅಂತ ಹೇಳಿದೆ. ಇದು ಮತ್ತೆ ಇವತ್ತು ಕೇಳಿದ್ದಾರೆ. ಏನು ಕೇಳಿದಾರಪ್ಪ ಅಂದರೆ, ಇವತ್ತು ಕೇಳಿರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ಬರ್ತವೆ ಅಂತ ಕೇಳಿದ್ದಾನೆ. ಮೂಲಭೂತ ಕರ್ತವ್ಯ ಇವು ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಮೂಲಭೂತ ಕರ್ತವ್ಯಗಳು 4(a) ಭಾಗದಲ್ಲಿ ಕಂಡು ಬರ್ತವೆ. 4(a) ಭಾಗ, 51(a) ವಿಧಿಯಲ್ಲಿ ಟೋಟಲ್ ಆಗಿ ಎಷ್ಟಿದಾವಪ್ಪ ಅಂದರೆ 11 ಮೂಲಭೂತ ಕರ್ತವ್ಯಗಳು ಇದ್ದಾವೆ. ಇದನ್ನು ನೀವು ಇಂಪಾರ್ಟೆಂಟ್ ಕ್ವಶನ್ನು ಮತ್ತು ರಿಪಿಟೇಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ನೋಡ್ಕೋಬೇಕು. ಮೂಲಭೂತ ಹಕ್ಕುಗಳಂತ ಕೇಳಿದಾಗ 6 ಮೂಲಭೂತ ಹಕ್ಕುಗಳಿದ್ದಾವೆ. ರಿಟ್ ಅಂತ ಕೇಳಿದಾಗ 5 ರಿಟ್ ಪೆಟಿಷನ್ಸ್ಗಳಿದ್ದಾವೆ. ಇವುಗಳು ಸಹ ಮುಂದಿನ ಭಾಗಗಳಲ್ಲಿ ಅಂದರೆ ಮುಂದಿನ ಶಿಫ್ಟ್ಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಅದಾದಮೇಲೆ ಕರ್ನಾಟಕ, ಆಂಧ್ರ ಪ್ರದೇಶ, ಒಡಿಸ್ಸಾ ಯಾವ ಒಂದು ಲೋಹಗಳನ್ನು ಒಳಗೊಂಡಿದ್ದಾವೆ ಅಂತ ಕೇಳಿದ್ದಾನೆ. ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಮ್ಯಾಂಗನೀಸು, ಐರನ್ನು ಮತ್ತು ಬಾಕ್ಸೈಟು, ಅಬ್ರಕ. ಈ ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಒಡಿಸ್ಸಾ ಇರ್ಬೋದು, ಈ ಬೆಲ್ಟಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಲೋಹಗಳು ಯಾವಪ್ಪ ಅಂತಂದರೆ, ಒಂದು ಮ್ಯಾಂಗನೀಸು, ಐರನ್ನು ಅಂದರೆ ಕಬ್ಬಿಣ, ಅದಾದಮೇಲೆ ಅಬ್ರಕ ಮತ್ತು ಬಾಕ್ಸೈಟನ್ನು ಅಲ್ಯೂಮಿನಿಯಂನ ಅದಿರು, ಬಾಕ್ಸೈಟ್. ಇವು ಮೇಜರಾಗಿ ಸಿಗ್ತಕ್ಕಂಥ ಅದಿರುಗಳಾಗಿವೆ. ಅದಾದಮೇಲೆ ಪೊಟ್ಯಾಷಿಯಂ ಸಲ್ಫೇಟ್ನ ಅಣುಸೂತ್ರ ಕೇಳಿದಾನೆ. ಪೊಟ್ಯಾಷಿಯಂ ಸಲ್ಫೇಟ್ K2SO4. ಸಾಬೂನಿನಲ್ಲಿರುವ ಸಾಬೂನಿನಲ್ಲಿ ಯಾವ ಧಾತುಗಳಿವೆ? ಸಾಬೂನಿನಲ್ಲಿ ಯಾವ ಧಾತುಗಳು ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಸಾಬೂನಿನಲ್ಲಿ ಯಾವ ಧಾತುಗಳು, ವಿಚ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಸೋಪ್ ಅಂತ ಕೇಳ್ಬೋದು. ಆನ್ಸರ್ ಬಂದು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇಲ್ಲಿ ನೋಡಿ, ಸೋಡಿಯಂನ ಅಣುಸೂತ್ರ Na, ಪೊಟ್ಯಾಷಿಯಮ್ದು K ಆಗಿರುತ್ತೆ. ಇದೇ ರೀತಿ ನಾವು ಏನೇನೆಲ್ಲ ಕೇಳ್ಬೋದಪ್ಪ ಅಂದರೆ, ರಸಗೊಬ್ಬರಗಳಲ್ಲಿ ಯಾವುದು ಅಂತ ಕೇಳ್ತಾನೆ. ಅದಾದಮೇಲೆ ನಾವು ಗೋಬರ್ ಗ್ಯಾಸಲ್ಲಿ ಯಾವ ಒಂದು ಅನಿಲ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಮೀಥೇನ್ ಇರ್ಬೋದು. ಈ ಗೊಬ್ಬರಗಳಲ್ಲಿ ಅಂದರೆ ಈಗ ಯೂರಿಯಾದಲ್ಲಿ ಯಾವುದು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ, ನೈಟ್ರೋಜನ್ 46% ಆಫ್ ನೈಟ್ರೋಜನ್ ಯೂರಿಯಾದಲ್ಲಿ ಕಂಡುಬರುತ್ತೆ. ಹೀಗೆ ನಿಮಗೆ ಏನು ಬೇಕಾದರೂ ಕೇಳ್ಬೋದು. ಈ ರೀತಿ ನೀವು ಕೇಳಿದಾಗ ಏನಾಗುತ್ತಪ್ಪ ಅಂದರೆ, ಅದು ರಿಲೇಟೆಡ್ ಓದೋದ್ರಿಂದ ನಿಮಗೆ ಈಸಿಯಾಗಿ ಯಾವುದೇ ಒಂದು ಪ್ರಶ್ನೆಯನ್ನು ಕೊಡಲಿ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾ ಹೋಗ್ತೀರಾ. ಮತ್ತು ಆಪ್ಷನ್ ಔಟ್ ಮಾಡಿ ಹಾಕೋದು ತುಂಬ ಬೆಟ್ರು. ಯಾವಾಗ ನೀವು 2 ಆಪ್ಷನ್ ಔಟ್ ಮಾಡ್ತೀರಾ, ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಕರೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಬನ್ನಿ, ಮ್ಯಾಥ್ಸ್ ಏನು ಕೇಳಿದ್ದಾನೆ ಅಂತಂದೇಳಿ ನೋಡೋಣ. ಮ್ಯಾಥ್ಸ್ ಪ್ರಶ್ನೆಗಳು ಏನಿಲ್ಲ, ಸಿಂಪಲ್ ಇಂಟ್ರೆಸ್ಟ್ ರಿಲೇಟೆಡ್ ಕೇಳಿದ್ದಾನೆ. ಪ್ರಿನ್ಸಿಪಲ್ ಅಮೌಂಟು ಏನಾಗಿರ್ತಾನೆ 2500 ಆಗಿದೆ. ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ದರ 5% ಆಗಿದೆ. 10% ಆಗಿದೆ. ಮತ್ತು ಟೈಮ್ ಪೀರಿಯಡ್ 2 years ಆಗಿದೆ. ಈಗ ಇದಕ್ಕೆ ನಾವು ಸಿಂಪಲ್ ಫಾರ್ಮುಲಾ PTR/100 2500 ಇಂಟು ಟೈಮ್ ಪೀರಿಯಡ್ 2 ವರ್ಷ, ಅದಾದಮೇಲೆ 10 ಅಂತ ಹಾಕ್ದಾಗ ಏನಾಗುತ್ತೆ, ಆನ್ಸರ್ ಬಂದು
500 ಆಗುತ್ತೆ. 25 2 50, 50 × 10 500. ಈ ರೀತಿ ಈಸಿಯಾಗಿಯೇ ಕೇಳಿದ್ದಾನೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ. ಅದಾದಮೇಲೆ 25 ಮತ್ತು 15ರ ಯಾವ್ರೇಜ್ ಎಷ್ಟಾಗುತ್ತೆ ಅಂತ ಕೇಳಿದಾನೆ. 25 ಮತ್ತು 15ರ ಯಾವ್ರೇಜು ಇವೆರಡನ್ನ ಕೂಡಿಸಿದಾಗ 40 ಆಗ್ತದೆ. ಟೋಟಲಾಗಿ 2 ಸಂಖ್ಯೆ ಇರೋದನ್ನ 2 ಹಾಕ್ಕೋಬೇಕು. ಆನ್ಸರ್ ಬಂದು 20 ಆಗುತ್ತೆ. ಅದಾದಮೇಲೆ ಮುಂದಿನ ಪ್ರಶ್ನೆ, 2 ಮತ್ತು 4 ಎಲ್ ಸಿ ಎಮ್ ಏನಾಗಿದೆ? 2 ಮತ್ತು 4 ಎಲ್ ಸಿ ಎಮ್ ಏನಾಗಿರುತ್ತಪ್ಪ ಅಂತ ಅಂದರೆ 4 ಆಗಿರುತ್ತೆ. ಯಾಕಂದರೆ 2 1 2 2 2 2 4 ಇದಕ್ಕೆ ಎಲ್ ಸಿ ಎಮ್ ಆಗಿದೆ. ಇಲ್ಲಿ ನೋಡಿ, ಒಂದು ಶಾಲೆಯಲ್ಲಿ 40 ಜನ ಇದ್ದಾರೆ, ಟೋಟಲಾಗಿ 25 ಜನ ಬಾಯ್ಸ್ ಇದ್ದಾರೆ ಮತ್ತು ಬಾಯ್ಸು ಮತ್ತು ಗರ್ಲ್ಸ್ನ ರೇಷಿಯೋ ಏನು ಅಂತ ಕೇಳಿದಾನೆ. ಈಗ ನೋಡಿ, 40 ಜನ ಇದ್ದಾರಪ್ಪ ಅಂತ ಅಂದರೆ 25 ಜನ ಬಾಯ್ಸ್ ಇದ್ದಾರೆ ಅಂದರೆ ಗರ್ಲ್ಸ್ ಎಷ್ಟಿರ್ತಾರಪ್ಪ ಅಂತಂದರೆ 15 ಜನ ಗರ್ಲ್ಸ್ ಇರ್ತಾರೆ. ಇವೆರಡು 5ರ ಮಧ್ಯನಲ್ಲಿ ಮೀನ್ಸ್ 5ರಿಂದ ಹೋಗೋದ್ರಿಂದ ಏನಾಗುತ್ತೆ, 5 5 5 3 5:3 ಆನ್ಸರ್ ಆಗಿರುತ್ತೆ. ಮತ್ತು ದಶಮಾಂಶ ರೂಪ ಬರಿ ಅಂದಿದ್ದಾನೆ. 3/2ನ ದಶಮಾಂಶ ರೂಪ ಅಂದರೆ 1.5 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಒಂದು ವಸ್ತು 600 ರೂಪಾಯಿ ಇದೆ, ಅದನ್ನು 10% ಡಿಸ್ಕೌಂಟ್ ಕೊಟ್ಟಾಗ ಏನಾಗುತ್ತೆ ಅಂತ ಕೇಳಿದ್ದಾನೆ. 600 ರೂಪಾಯಿಗೆ ನಾವು 10% ಡಿಸ್ಕೌಂಟ್ ಕೊಟ್ಟಾಗ ಅದನ್ನು ನಾವು 90 ಅಂತ ಹಾಕ್ಬೇಕು. ಯಾಕಂದರೆ 10% ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ 90 ಆಗುತ್ತೆ. 9 54 540 ರೂಪಾಯಿಗೆ ನಮಗೆ ಆ ವಸ್ತು ಸಿಗುತ್ತೆ. ಟೋಟಲಾಗಿ ನಮಗೆ ಉಳಿತಕ್ಕಂಥದ್ದು 60 ರೂಪಾಯಿ ಉಳಿಯುತ್ತೆ. ಅಲ್ಲಿ ಏನು ಆಪ್ಷನ್ ಇದೆ ಅದನ್ನು ನೋಡಿ ಹಾಕಬೇಕು. ಯಾಕಂದರೆ ನಮಗೆ ಪೂರ್ಣವಾಗಿ ಆಪ್ಷನ್ನ ಮಾಹಿತಿ ಸಿಕ್ಕಿಲ್ಲ. ಆನ್ಸರ್ ಬಂದರೆ ಈ ರೀತಿ ಮಾಡಬೇಕಾಗುತ್ತೆ. ಮತ್ತು 2/3 + 5/4 2/3 + 5/4 ಇದನ್ನು ಕೂಡಿಸೋದು ಹೇಳಿದಾನೆ. 3 4 12 ಆಗುತ್ತೆ. 4 8 5 3 6 ಆಗುತ್ತೆ. ಉತ್ತರ ಬಂದು 14/12. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, 7/6 ಆಗುತ್ತೆ. ಈಗ ನೋಡಿ, 9ರ ವರ್ಗಮೂಲ ಅಂದರೆ 9ರ ವರ್ಗಮೂಲಪ್ಪ ಅಂತಂದರೆ 3 ಆಗುತ್ತೆ. 3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಆಗುತ್ತೆ ಆನ್ಸರು. 48:54 ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. 54 48 12 6 ಮಗ್ಗಿನಲ್ಲಿ ಹೋಗುತ್ತೆ ನೋಡಿ. 6 8 6 9 ಹಾಗಾಗಿ ಆನ್ಸರ್ 8:9 ಆಗಿರುತ್ತೆ. 150 ಅಥವಾ 150 166ಕ್ಕೂ ಯಾವ್ರೇಜ್ ಕಂಡುಹಿಡಿಯೋಕ್ಕೆ ಕೇಳಿದ್ದಾನೆ. 150 + 160 ಯಾವ್ರೇಜ್ ಅಪ್ಪ ಅಂದರೆ 2. ಆನ್ಸರ್ ಬಂದು 310 ಆಗುತ್ತೆ. /2 ಮಾಡಿದಾಗ ಏನಾಗುತ್ತೆ, ಆನ್ಸರ್ ಬಂದು 155 ಆಗುತ್ತೆ. ಮುಂದಿನ ಪ್ರಶ್ನೆ, 1/10ರ ದಶಮಾಂಶ ರೂಪ ಕೇಳಿದರೆ 0.1 ಆಗುತ್ತೆ. ಇಷ್ಟು ನಮಗೆ ಸಿಕ್ಕಂತಹ ಪ್ರಶ್ನೆಗಳನ್ನು ನಾವು ಬೇರೆ ಬೇರೆ ಝೋನ್ಗಳಿಂದ ಏನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಹೀಗೆ ನಾವು ನಮ್ಮ ಸರಣಿಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ನೋಟಿಫಿಕೇಷನ್ಗಾಗಿ. ಜೈ ಹಿಂದ್, ಜೈ ಕರ್ನಾಟಕ.